ಇನ್ನು ತನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕುಕ್ಕರ್ ಸೀರೆ ಹಂಚಿಕೆ ಮಾಡುವ ಮುಖಾಂತರ ಚುನಾವಣಾ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸ್ತಾ ಇಲ್ಲ ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಗುದ್ದಾಟ ಜಾಸ್ತಿ ಆಗ್ತಾ ಇದೆ. ಡಿಕೆ ಬ್ರದರ್ಸ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುನಿರತ್ನ ಅವರು ಗಂಭೀರ ಆರೋಪ ಡಿಕೆ ಬ್ರದರ್ಸ್ ವಿರುದ್ಧ ಏನಂತಂದ್ರೆ 10 ಲಕ್ಷ 20 ಲಕ್ಷ 25 ಲಕ್ಷ ಕೊಟ್ಟು ರಾತ್ರೋರಾತ್ರಿ ಕಾರ್ಯಕರ್ತರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊತಾ ಇದ್ದಾರೆ. ಅದಲ್ಲದೆ ಸಾಕಷ್ಟು ಕುಕ್ಕರ್ಗಳನ್ನ ಜೋಡಿಸಿಟ್ಟಿದ್ದಾರೆ, ಈಗಾಗಲೇ ತಂದು ಸಂಗ್ರಹಿಸಿಟ್ಟಿದ್ದಾರೆ. ಅದೆಲ್ಲವನ್ನ ಕೂಡ ಕೊಟ್ಟು ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಇವೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅಕ್ರಮ ನಡೀತಾ ಇದೆ, ಅಂದರೆ ಮತದಾರರಿಗೆ ಈ ಥರದ ಆಮಿಷಗಳನ್ನು ಒಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ. ಕ್ಷೇತ್ರದಲ್ಲಿ ಎಲ್ಲರನ್ನು ಎದುರಿಸೋದು, ಅವ್ರಿಗೆ ಆಮಿಷ ಒಡ್ಡೋದು, ಈ ರೀತಿ ಚುನಾವಣೆ ಅದು ಅಂತ ಡಾಕ್ಟ್ರ್ ಮೇಲೆ ಮಾಡೋದಾಯಿತು ಎಲ್ಲ. ಕ್ಷೇತ್ರದಲ್ಲಿ ಎಲ್ಲರನ್ನು ಎದುರಿಸೋದು, ಅವ್ರಿಗೆ ಆಮಿಷ ಒಡ್ಡೋದು, ಈ ರೀತಿ ಚುನಾವಣೆ ಅದು ಅಂತ ಡಾಕ್ಟ್ರ್ ಮೇಲೆ ಮಾಡೋದಾಯಿತು ಎಲ್ಲ. ಕ್ಷೇತ್ರದಲ್ಲಿ ಎಲ್ಲರನ್ನು ಎದುರಿಸೋದು, ಅವ್ರಿಗೆ ಆಮಿಷ ಒಡ್ಡೋದು, ಈ ರೀತಿ ಚುನಾವಣೆ ಅದು ಅಂತ ಡಾಕ್ಟ್ರ್ ಮೇಲೆ ಮಾಡೋದಾಯಿತು ಎಲ್ಲ. ಕ್ಷೇತ್ರದಲ್ಲಿ ಎಲ್ಲರನ್ನು ಎದುರಿಸೋದು, ಅವ್ರಿಗೆ ಆಮಿಷ ಒಡ್ಡೋದು, ಈ ರೀತಿ ಚುನಾವಣೆ ಅದು ಅಂತ ಡಾಕ್ಟ್ರ್ ಮೇಲೆ ಮಾಡೋದಾಯಿತು ಎಲ್ಲ. ಕ್ಷೇತ್ರದಲ್ಲಿ ಎಲ್ಲರನ್ನು ಎದುರಿಸೋದು, ಅವ್ರಿಗೆ ಆಮಿಷ ಒಡ್ಡೋದು, ಈ ರೀತಿ ಚುನಾವಣೆ ಅದು ಅಂತ ಡಾಕ್ಟ್ರ್ ಮೇಲೆ ಮಾಡೋದಾಯಿತು ಎಲ್ಲ. ಕ್ಷೇತ್ರದಲ್ಲಿ ಎಲ್ಲರನ್ನು ಎದುರಿಸೋದು, ಅವ್ರಿಗೆ ಆಮಿಷ ಒಡ್ಡೋದು, ಈ ರೀತಿ ಚುನಾವಣೆ ಅದು ಅಂತ ಏನು ಮಾಡ್ತಾಯಿದ್ದಾರೆ? 4 ಲಕ್ಷ ಕುಕ್ಕರು ಕುಮಾರಸ್ವಾಮಿಯವರೇ ಅವರು ಮೇಲ್ ಮಾಡಿದ್ದಾರೆ, ಕುಮಾರಸ್ವಾಮಿಯವರು ಮೆಸೇಜ್ ಮಾಡಿದ್ದಾರೆ, ಆದರೂ ಪ್ರಯೋಜನ ಇಲ್ಲ. ಏನು ಮಾಡ್ತಾಯಿದ್ದಾರೆ? 4 ಲಕ್ಷ ಕುಕ್ಕರು ಕುಮಾರಸ್ವಾಮಿಯವರೇ ಅವರು ಮೇಲ್ ಮಾಡಿದ್ದಾರೆ, ಕುಮಾರಸ್ವಾಮಿಯವರು ಮೆಸೇಜ್ ಮಾಡಿದ್ದಾರೆ, ಆದರೂ ಪ್ರಯೋಜನ ಇಲ್ಲ. ಮುನಿರತ್ನ ಅವರು ಡಿಕೆ ಬ್ರದರ್ಸ್ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಆರೋಪ 4 ಲಕ್ಷ ಕುಕ್ಕರು, ಜನರಿಗೆ ಆಮಿಷ ಒಡ್ಡೋದು, ಜೊತೆಗೆ ದುಡ್ಡು ಕೊಡೋದು. ಯಾರೋ ಒಬ್ಬ ಸಣ್ಣ ಲೀಡ್ರು ಅಂತ ಅನ್ಸಿದ್ರು ಕೂಡ ರಾತ್ರೋರಾತ್ರಿ ಅವ್ರ ಮನೆಗೆ ಹೋಗೋದು, 10 ಲಕ್ಷ 20 ಲಕ್ಷ 25 ಲಕ್ಷ ಕೊಟ್ಟು ಪಕ್ಷಕ್ಕೆ ಕರ್ಕೊಳ್ಳೋದು, ಈ ಥರ ಅಕ್ರಮ ಸಿಗ್ತಾ ಇದ್ದಾರೆ ಅನ್ನೋದು ಅವರ ಆರೋಪ.